ವಸತಿ ಇಲಾಖೆಯಲ್ಲಾದಂತಹ ಅತಿ ದೊಡ್ಡ ಗೋಲ್ಮಾಲನ್ನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಿಮ್ಮ ಪಬ್ಲಿಕ್ ಟಿವಿ ದಾಖಲೆಯ ಸಮೇತ ಬ್ರೇಕ್ ಮಾಡಿದೆ. ನೊಂದ ಫಲಾನುಭವಿಗಳ ಆಕ್ರೋಶ ಏನು ಅನ್ನೋದನ್ನು ಕೂಡ ತೋರಿಸುವಂತಹ ಪ್ರಯತ್ನ ಮಾಡಿದೆ. ಹಾಗಾದರೆ ಸಚಿವ ಜಮೀರ್ ಅಹಮದ್ ಖಾನ್ ಸಾಹೇಬ್ರೆ, ನಿಮ್ಮ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ಜಿಬಿಎ ಹಾಗೂ ರಾಜೀವ್ ಗಾಂಧಿ ವಸತಿ ನಿಗಮದ ಕಳ್ಳಾಟ ಬಟಾ ಬಯಲಾಗ್ತಾ ಇದೆ. ಕೋಗಿಲು ಲೇಔಟ್ನವರಿಗೆ ಕಾಸಿಲ್ಲದೆ ಗೃಹ ಭಾಗ್ಯವನ್ನ ಕಲ್ಪಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಬೇರೆ ಬಡವರ ಮನೆಯಲ್ಲಿ ಸಬ್ಸಿಡಿ ಕಾಸಿಗೂ ಕೂಡ ಕೊಕ್ಕೆ ಹಾಕುವಂತಹ ಕೆಲಸ ಆಗ್ತಿದೆ. 2024-25 ಸಾಲಿನಲ್ಲಿ ಒಂಟಿ ಮನೆ ಯೋಜನೆಯ ಸಬ್ಸಿಡಿ ಹಣ ಎಲ್ಲೋಯ್ತು? 500 ಫಲಾನುಭವಿಗಳಿಗೆ 27 ಕೋಟಿ ರೂಪಾಯಿ ಕ್ರೆಡಿಟ್ ಆಗಿದೆ ಅಂತ ಹೇಳಿ ಜಿಬಿಎ ಲೆಕ್ಕ ತೋರಿಸ್ತಿದೆ. ಹಣ ರಿಲೀಸ್ ಆಗಿದ್ರೂ ಕೂಡ ಫಲಾನುಭವಿಗಳಿಗೆ ಸಬ್ಸಿಡಿಯ ಹಣದ ಲಾಭ ಸಿಗ್ತಾ ಇಲ್ಲ, ಅಕೌಂಟ್ಗೂ ಹೋಗಿಲ್ಲ. ಪಬ್ಲಿಕ್ ಟಿವಿಯಲ್ಲಿ ದಾಖಲೆಯ ಸಮೇತ ಸುದ್ದಿ ಸ್ಫೋಟ ಮಾಡಿರುವಂಥದ್ದು. ಜಮೀರ್ ಅಹಮದ್ ಖಾನ್ ಅವರ ಇಲಾಖೆಯಲ್ಲಿ ಯಾವ ರೀತಿಯ ಗೋಲ್ಮಾಲ್ ಆಗ್ತಾ ಇದೆ, ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣವನ್ನು ಒರೆಸುವಂತಹ ಕೆಲಸ ಹೇಗಾಗ್ತಾ ಇದೆ ಅನ್ನೋದನ್ನ ಪಬ್ಲಿಕ್ ಟಿವಿ ಡಾಕ್ಯುಮೆಂಟ್ ಸಮೇತ ನಿಮ್ಮ ಮುಂದೆ ಇಟ್ಟಿರುವಂಥದ್ದು. ಪ್ರತಿ ವಿಚಾರದಲ್ಲೂ ಕೂಡ ಗೋಲ್ಮಾಲ್. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಾದೇಶ್. ಈಗ ಹಿಂದೆಲ್ಲ ಒಂದೊಂದು ಇಲಾಖೆದು ಒಂದೊಂದು ಸಾಧನೆ ಅಂತ ನಾವು ನೋಡ್ತಾ ಇದ್ವಿ. ಮೊನ್ನೆ ಅಷ್ಟೇ ವಾಲ್ಮೀಕಿ ಅಕ್ರಮ ಹೇಗಾಯ್ತು ಅನ್ನೋದು ನೋಡಿದ್ವಿ. ಈಗ ವಸತಿ ಇಲಾಖೆಯವ್ರದ್ದು ಸಾಧನೆ ಇದೇನಾ? ಗೋಲ್ಮಾಲ್ ಮಾಡೋದು, ದುಡ್ಡು ನುಂಗೋದು. ಒಂದು ಇಲಾಖೆಯಿಂದ ದುಡ್ಡು ರಿಲೀಸ್ ಆಯ್ತು ಅಂದ್ರೆ ಅದು ಇನ್ನೊಂದು ಕಡೆ ಫಲಾನುಭವಿಗಳಿಗೆ ಹೋಗ್ಲೇಬೇಕು. ಆಕಾಶ ಕಾವಿ ಆಗೋದಕ್ಕೆ ಅದೇ ನೀರಾ? ಮಮತಾ, ನಿಜಕ್ಕೂ ಕೂಡ ಜಿಬಿಎಯಿಂದ ಅಮೌಂಟ್ ಏನು ಸಬ್ಸಿಡಿ ಹಣ ಇದೆ ಅದು ಎಲ್ಲ ಖಾತೆಗಳಿಗೂ ಕೂಡ, ಯಾರಿಗೆಲ್ಲ ಸಬ್ಸಿಡಿ ಇದೆ ಫಲಾನುಭವಿಗಳಿದೆ ಅವರೆಲ್ಲ ಖಾತೆಗಳಿಗೂ ಕೂಡ ಹೋಗಿದೆ. ಆ ಮೆಸೇಜ್ ಕೂಡ ಎಲ್ರಿಗೂ ಫಲಾನುಭವಿಗಳಿಗೆ ಬಂದಿರುವಂಥದ್ದು. ಆದರೂ ಕೂಡ ಹಣ ಬಂದಿಲ್ಲ ಅನ್ನುವಂಥ ಇದೇ ಹೇಳ್ತಾರೆ, ವೆರಿಫಿಕೇಶನ್ ಆಗಬೇಕು ಅಂತಾರೆ. ಜಿಬಿಎಯಿಂದ ಹಣ ರಿಲೀಸ್ ಆಗೋಕ್ಕೂ ಮೊದಲೇ ವೆರಿಫಿಕೇಶನ್ ಆಗುತ್ತೆ. ವೆರಿಫಿಕೇಶನ್ ಆದ ನಂತರವೇ ಯಾರು ಫಲಾನುಭವಿಗಳು ಅಂದರೆ ಇವರಿಗೆ ಸಬ್ಸಿಡಿ ಕೊಡಬಹುದು ಅನ್ನುವಂಥದ್ದನ್ನು ಲೆಕ್ಕ ಮಾಡಿ ಜಿಬಿಎ ಹಣವನ್ನು ಇದು ಮಾಡುವಂಥದ್ದು. ಆದರೆ ವಸತಿ ಇಲಾಖೆ ಯಾಕೆ ಈ ರೀತಿಯಾಗಿ ಕೊಕ್ಕೆ ಹಾಕುವಂಥ ಕೆಲಸವನ್ನು ಮಾಡ್ತಿದೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. 4-5 ವರ್ಷಗಳಿಂದ ಮನೆಗಾಗಿ ಕಾದು ಈಗ ಮನೆ ಸಿಗ್ತಾ ಇಲ್ಲ, ಮನೆನೂ ಡಿಲೇ ಆಗ್ತಿದೆ. ಅದರಲ್ಲಿ ಸಬ್ಸಿಡಿ ಹಣ ಬಂದರೂ ಕೂಡ, ಮೆಸೇಜ್ ಬಂದರೂ ಕೂಡ ಅದು ನಮಗೆ ಆಗ್ತಾ ಇಲ್ಲ, ಅಂದರೆ ಕ್ರೆಡಿಟ್ ಆಗ್ತಾ ಇಲ್ಲ. ನಾವು ಸಾಲ ಸೋಲ ಮಾಡಿ ಹಣವನ್ನು ಹೊಂದಿಸ್ತಾ ಇದ್ದೀವಿ. ಆದರೆ ಅಧಿಕಾರಿಗಳು ಬೇಕು ಅಂತಲೇ ಮಾಡ್ತಿದ್ದಾರೆ. ವಸತಿ ಇಲಾಖೆ ಯಾಕೆ ಈ ರೀತಿಯಾಗಿ ನಮ್ಮ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಿದೆ ಅನ್ನುವಂಥ ಪ್ರಶ್ನೆಯನ್ನು ಈಗ ಫಲಾನುಭವಿಗಳು ಕೇಳ್ತಾ ಇರುವಂಥದ್ದು. ಕೋಗಿಲು ಲೇಔಟ್ಗೆ ನಿಮ್ಮ ಯಾವುದೇ ರೀತಿಯಂಥ ಮಾನದಂಡಗಳು ಅಪ್ಲೈ ಆಗೋದಿಲ್ಲ. ಆದರೆ ನಮ್ಮಲ್ಲಿ ಈಗ ಮತ್ತೆ ವೆರಿಫಿಕೇಶನ್, ಒಂದು ಕಡೆ ಸಬ್ಸಿಡಿ ಹಣ ರಿಲೀಸ್ ಆದಮೇಲೆ ಅದು ಹೇಗೆ ನೀವು ವೆರಿಫಿಕೇಶನ್ ಅಂತ ಈ ರೀತಿಯಾಗಿ ಹಣವನ್ನು ತಡೆ ಹಿಡಿತೀರಿ ಅನ್ನುವಂಥದ್ದು. ಇದಕ್ಕೆ ವಸತಿ ಸಚಿವರೇ ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಇದು ದೊಡ್ಡ ಮಟ್ಟದ ಅನ್ಯಾಯ ಇದು ಮಾಡ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಒಂದು ಇಲಾಖೆ ಜಿಬಿಎ ಸಬ್ಸಿಡಿ ಹಣವನ್ನು ರಿಲೀಸ್ ಮಾಡಿದ್ಮೇಲೆ ವಸತಿ ಇಲಾಖೆ ಇನ್ಯಾವ ರೀತಿಯಾದಂಥ ವೆರಿಫಿಕೇಶನ್ ಅನ್ನು ಮಾಡುತ್ತೆ ಅನ್ನುವಂಥದ್ದು ಒಟ್ಟಾರೆ ಒಂದು ರೀತಿ ಗೊಂದಲದ ಗೂಡು ಮಾಡಿದ್ದಾರೆ. ಹಲವು ವರ್ಷಗಳಿಂದ, ಅಂದರೆ 4-5 ವರ್ಷಗಳಿಂದ ಇದೇ ರೀತಿಯಂಥ ಪ್ರಾಬ್ಲಮ್ಗಳಾಗ್ತಿದ್ದಾವೆ. 2014 ಅಂದರೆ 2024ರಲ್ಲಿ ಹಣ ಬಂದರೂ ಕೂಡ ಮನೆಯನ್ನು ಅಲರ್ಟ್ ಮಾಡುವಂಥ ಕೆಲಸವನ್ನು ಸರಿಯಾಗಿ ಮಾಡಿಲ್ಲ ಅನ್ನುವಂಥದ್ದು. ಮತ್ತು ಆ ಕೆಲಸಗಳೇನಿದ್ದಾವೆ ಅಂದರೆ ಮನೆಯನ್ನು, ಅಂದರೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮನೆಗಳನ್ನು ಕಟ್ತಾ ಇದ್ದಾರೆ, ಆ ಕಾಮಗಾರಿಯನ್ನು ಕೂಡ ನಿಲ್ಲಿಸಿರುವಂಥದ್ದು ಒಂದು ರೀತಿ ದೊಡ್ಡ ಮಟ್ಟದ ಅನ್ಯಾಯ ಆಗ್ತಿದೆ ಅನ್ನುವಂಥ ಆರೋಪವನ್ನು ಫಲಾನುಭವಿಗಳು ಮಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವಸತಿ ಇಲಾಖೆ ಯಾವ ರೀತಿಯಾದಂಥ ಆ್ಯಕ್ಷನ್ ಅನ್ನು ತೆಗೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಅಧಿಕಾರಿಗಳ ಮಟ್ಟದಲ್ಲಿ ಆಗಿದೆಯಾ ಅಥವಾ ಸಚಿವರೇ ಇದಕ್ಕೆ ಕೊಕ್ಕೆ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗಿದೆ. ಒಟ್ಟಾರೆ ಇವರ ಕಳ್ಳಾಟದಿಂದಾಗಿ ಈಗ ಕಷ್ಟ ಅನುಭವಿಸ್ತಾ ಇರುವಂಥದ್ದು ಈ ಫಲಾನುಭವಿಗಳು. ಮಮತಾ, ರೈಟ್. ಹಾಗೆ ಸಂಪರ್ಕದಲ್ಲಿರಿ ಮಾದೇಶ್. ಫ್ರಾಡ್ ಯಾರು ಅಂತ ಕೇಳ್ಬೇಕು ನಾವು. ಫ್ರಾಡ್ ಈ ಹಗರಣದಲ್ಲಿ ಯಾರು ಅಂತ ಕೇಳ್ಬೇಕು ನಾವು.